ಪ್ರಸ್ತಾಪ ಮಾಡಿದ್ರೆ ಹಾ. ಈ ಸಮಾಜದಲ್ಲಿ ಮೇಡಮ್ ಒಬ್ಬ ಹೆಣ್ಮಗಳು ಹ್ಮ್. ಮಗಳಾಗಿ ತಾಯಿಯಾಗಿ ಎಲ್ಲಾ ಪಾತ್ರಗಳನ್ನ ನಿಭಾಯಿಸ್ತಾ ಈ ಫ್ಯಾಮಿಲಿ ಜೊತೆಗೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಮೇಡಮ್? ವೆರಿ ನಾರ್ಮಲ್. ಹ್ಮ್. ವೆರಿ ನಾರ್ಮಲ್. ಹಾ. ಯಾಕಂತಂದ್ರೆ ದೇಶಕ್ಕೆ ದೊಡ್ಡವರಾದ್ರೂ ಕೂಡ ಮನೆಗೆ ಮಗಳೇ. ಹಾ, ಹಾ, ಹಾ. ದೇಶಕ್ಕೆ ನೀವು ಏನೇ ಎಷ್ಟೇ ದೊಡ್ಡವರಾದ್ರು ತಾಯಿಗೆ ತಂದೆಗೆ ಮಗಳೇ, ಮಗನಿಗೆ ತಾಯಿನೇ. ನಾನು ಏನೇ ಆದ್ರೂ ಕೂಡ ಸ್ವಲ್ಪ ಸಿಕ್ಕಂತ ಅವಕಾಶದಲ್ಲಿ ನಾನು ಸಂಘಜೀವಿ. ನಾನು ಬಹಳಷ್ಟು ಜನ ಬೇಕು ನನಗೆ. ಯಾವತ್ತು ಕೂಡ ಒಬ್ಬಂಟಿಯಾಗಿರೋದು ನಾನು ಯಾವತ್ತೂ ಇಷ್ಟ ಪಡೋದಿಲ್ಲ. ಎಲ್ಲ ಸಂಬಂಧಿಕರು ಇರ್ಬೇಕು, ಮನೆಯಲ್ಲಿ ಎಲ್ಲ ಮನೆ ತುಂಬಿದರೆ ಇರ್ಬೇಕು, ಮಕ್ಕಳು ಇರ್ಬೇಕು ಜೊತೆಯಲ್ಲಿ. ಸೊ ಎಲ್ರು ಸೇರ್ಕೊಂಡು ಊಟ ಮಾಡ್ಬೇಕು. ನಾನು ಒಬ್ಬಂಟಿಯಾಗಿ ನಾನು ಯಾವತ್ತೂ ಕೂಡ ಊಟ ಮಾಡೋದಿಲ್ಲ. ಅನಿವಾರ್ಯ ಪರಿಸ್ಥಿತಿ, ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು, ಸಂಬಂಧಿಕರಾಗಿರ್ಬೋದು, ಊರಿನವರಾಗಿರ್ಬೋದು, ಕ್ಷೇತ್ರದವರಾಗಿರ್ಬೋದು, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಬಾಳುವಂತ ಸ್ವಭಾವ. ಮೇಡಮ್, ಆಗ್ಲೇ ಮಗುವಿನ ವಿಚಾರ ಪ್ರಸ್ತಾಪ ಮಾಡಿದ್ರಿ. ನೀವು ರಾಜಕಾರಣ ಬಂದಾಗ ಮಗುವಿನ ಲಾಲನೆ ಪಾಲನೆ ಯಾವ ರೀತಿ ಮಾಡ್ತಾ ಇದ್ರಿ ಮೇಡಮ್? ಆ ಟೈಮಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇತ್ತು? ನೋಡಿ, ಬಹಳಷ್ಟು ನನ್ನ ಮಗ ಚಿಕ್ಕವನಿದ್ದಾಗ ನಾನು ರಾಜಕಾರಣಕ್ಕೆ ಬಂದೆ. ನನ್ನ ಮಗ 3 ವರ್ಷ ಅಂತ ನಾನು ನಿಮ್ಗೆ ಹೇಳಿದೆ. ಬಹಳ ಚಿಕ್ಕವನಿದ್ದ. ನರ್ಸರಿ ಸ್ಕೂಲ್ ಹೋಗ್ತಾ ಇದ್ದ, ಪ್ಲೇ ಸ್ಕೂಲ್ ಹೋಗ್ತಾ ಇದ್ದ. ಸಿಕ್ಕಂತ ಸಂದರ್ಭದಲ್ಲಿ ಅವಾಗೇನು ನಾನು ಕಾರ್ಯಕರ್ತ ಇದು ಚೆನ್ನಾಗಿ, ಬಟ್ ಅವ್ನು 2nd ಸ್ಟ್ಯಾಂಡರ್ಡ್ ಬಂದಾದ್ಮೇಲೆ ನಾನು ತುಂಬಾ ಆಕ್ಟಿವ್ ಆದೆ. 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡು ನನಗೆ ಒಂದು ಬೇಜಾರಿದೆ, ಜೀವನದಲ್ಲಿ ಒಂದು ಬೇಜಾರಿದೆ. ನನ್ನ ಮಗನಿಗೆ ನಾನು ಟೈಮನ್ನು ನಾನು ಅಷ್ಟು ಕೊಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನನ್ನ ಮಗ ತುಂಬಾ ಮೆಚ್ಯೂರ್ಡ್ ಅಂತಂದ್ರೆ ಅವಾಗ್ಲಿಂದನೇ, ಬಾಲ್ಯದಿಂದನೇ ಒಬ್ಬ ಬುದ್ಧಿವಂತ ಮಗನಾಗಿ ಬೆಳೆದ. ಬೋರ್ಡಿಂಗ್ ಸ್ಕೂಲ್ನಲ್ಲಿ ಕಲ್ತಿದ್ದಾನೆ. ಅವನು 10th ಸ್ಟ್ಯಾಂಡರ್ಡ್ ಆಗಲಿ ಅಥವಾ 12th ಆಗಲಿ ಅಥವಾ ಇಂಜಿನಿಯರಿಂಗ್ಗೆ ನನ್ನ ಹತ್ರ ಬಂದ. ಅಷ್ಟೊತ್ತಿಗಾಗ್ಲೇ ನಾನು MLA ಎಲೆಕ್ಷನ್ನಲ್ಲಿ ಹೌದು. ಅವನು 4th ಸ್ಟ್ಯಾಂಡರ್ಡ್ಗೆ ಅವನು ಬೋರ್ಡಿಂಗ್ ಸ್ಕೂಲ್ಗೆ ಹೋದ. ಅವನ ಗ್ಯಾದರಿಂಗ್ಗಳು ಕೂಡ ಹೋಗ್ಲಿಕ್ಕೆ ನನಗೆ ಕೆಲವೊಂದು ಸಂದರ್ಭದಲ್ಲಿ ಆಗ್ಲಿಲ್ಲ. ಆದ್ರೆ ಈಗ ಸಾಲವನ್ನ ನಾನು ತೀರಿಸ್ತಾ ಇದ್ದೀನಿ. ನನಗೆ ಸಾಲ ಅನ್ಕೊಂಡಿದ್ದೆ. ನನ್ನ ಮಗನಿಗೆ ನಾನು ಬೆಳೆಸ್ಲಿಕ್ಕೆ, ಇದನ್ ಮಾಡ್ಲಿಕ್ಕೆ ನನ್ನ ಅತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ನನ್ನ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಇದನ್ ಮಾಡಿದ್ರು, ನನ್ನ ತಾಯಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆದ್ರೆ ನನ್ನ ಮಗನಿಗೆನೆ ನಾನೊಂದು ಸಾಲ ಅನ್ಕೊಂಡಿದ್ದೆ. ಅದನ್ನ ಈಗ ಸರಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನನ್ಗೆ ಮೊಮ್ಮಗಳಾಗಿದ್ದು. ಅವನ್ ಮಗಳನ್ನ ತುಂಬಾ ಮುದ್ದಾಗಿ ಸಾಕ್ತಾ ಇದೀವಿ, ತುಂಬಾ ಮುದ್ದಾಗಿ ಬೆಳೆಸ್ತಾ ಇದೀವಿ. ಗಂಟೆಗಟ್ಲೆ ಅವಳ ಜೊತೆ, ರಾತ್ರಿ ಹೋದ್ರೆ 12 ಗಂಟೆವರೆಗೂ ನನ್ ಜೊತೆನೆ ಇಟ್ಕೊಂಡು. ಸೊ ಆ ಒಂದು ಸಾಲನ ಏನು ನನ್ ಮಗನ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಾನು ಎಂಜಾಯ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ನನ್ ಮೊಮ್ಮಗಳ ಜೊತೆ ಆ ಒಂದು ಸಾಲನ ತೀರಿಸ್ತಾ ಇದ್ದೀನಿ. ಅಲ್ಲ, ಯಾವಾಗಾದ್ರೂ ನಿಮ್ ಮಗ ಕೇಳಿದಾರ ಮೇಡಮ್, ನಮ್ಮ ಮಮ್ಮಿ ನನಗೆ ಟೈಮ್ ಕೊಡಿ ಅಂತ ಯಾವಾಗ ಕೇಳಿ? ಯಾವತ್ತೂ ಇಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು. ಎಲ್ರು ಹೇಳ್ತಾರೆ, ಬ್ರದರ್, ರಾಜಕಾರಣಿ ಮಕ್ಕಳು ರಾಜಕಾರಣಿಗಳಾಗೆ ಇದಾಗ್ಬೇಕು ಅಂತ. ಈ ರೀತಿ ಅಪವಾದಗಳು ತಮಗೆಲ್ಲ ಗೊತ್ತು. ಮೊನ್ನೆ ನಡೆದಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನನ್ನ ಮಗ ಸ್ಪರ್ಧಿಸಿದ್ದ. ನನ್ನ ಮಗ ಅಂತ ಹೇಳೋದಿಲ್ಲ, ಒಬ್ಬ ಸಾಮಾನ್ಯ ನನ್ನ ಕ್ಷೇತ್ರದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾನೆ. ನನ್ನ ಮಗನ್ಕಿನ್ನೂ ಕೂಡ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಬಹಳ ಮೆಚುರಿಟಿ ಅಂತ ಯಾಕೆ ಹೇಳದೆ ಅಂತಂದ್ರೆ, ಅವನು ಯಾವತ್ತೂ ಕೂಡ ನನಗೆ ಸಪೋರ್ಟಿಂಗ್ ಆಗಿ ನಿಂತ ಹೊರತಾಗಿ ನನ್ನಿಂದ ಏನು ಬಯಸ್ಲಿಲ್ಲ. ತುಂಬಾ ಮೆಚೂರ್ಡ್ ಹುಡುಗ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ.